ಇತ್ತೀಚೆಗೆ ಇನ್ನೊಂದು ಹೆಸರು ಎಲ್ಲರೂ ಮಾತಾಡೋದು ನೀಮ್ ಕರೋಲಿ ಬಾಬಾ ಅವರ ಹೆಸರು. ತಮ್ಮ ಒಂದು ಒಡನಾಟ ಹೇಗಿದೆ, ಅವ್ರ ಶಿಷ್ಯಂದ್ರ ಜೊತೆಯಲ್ಲಿ ಅಥವಾ ಆ ಥರ ಏನಾರು ಆಗಿದೆಯಾ? ನಾನು ಹಿಂದೆ ಎಲ್ಲ ಸಾಕಷ್ಟು ಬಾರಿ ಅಲ್ಲಲ್ಲಿ ಅವ್ರ ಹೆಸರು ಕೇಳ್ತಾ ಇದ್ದೆ. ನಮಗೂ ಕುತೂಹಲ ಇತ್ತು. ಅವ್ರ ಹೆಸರು ಕೇಳಿದಾಗ ಒಂದು ಕನೆಕ್ಟ್ ಆಗ್ತದಲ್ಲ, ಹಾಗೆ ಕನೆಕ್ಟ್ ಆದಾಗ ಇಲ್ಲ ಅವ್ರ ಜಾಗಕ್ಕೆ ಹೋಗಬೇಕು, ಅವರ ತಪಸ್ ಮಾಡಿದ ಜಾಗಕ್ಕೆ ಹೋಗಬೇಕು, ಅವರು ವಾಸ ಮಾಡಿದ ಜಾಗಕ್ಕೆ ಹೋಗಬೇಕು ಅಂತ. ಎಲ್ಲದು ಅವರು ಸಾಕಷ್ಟು ವೃಂದಾವನದಲ್ಲೂ ಕೂಡ ಅವರು ವಾಸ ಮಾಡ್ತಾ ಇದ್ದರು. ಆದರೆ ಹೆಚ್ಚು ಸಮಯ ಅವರೊಂದು ಹನುಮಂತನನ್ನು ಪ್ರತಿಷ್ಠೆ ಮಾಡಿ ಋಷಿಗಳು ಅಲ್ಲಿ ತಪಸ್ ಮಾಡ್ತಾ ಇದ್ದರು ಅಂತ ಒಂದು ಜಾಗ, ಅದು ಕೇಂಚಿಧಾಮ್ ಅಂತ. ನೈನಿತಾಲಿಂದ ಇನ್ನೊಂದು ಸ್ವಲ್ಪ ಮುಂದೆ ಬರ್ತದೆ. ನೈನಿತಾಲ್ ಮತ್ತು ಅಲ್ಮೋರದ ನಡುವಿನ ಭಾಗದಲ್ಲಿ ಬರ್ತದೆ. ಬೆಟ್ಟ ಗುಡ್ಡಗಳ ನಡುವೆ, ದಟ್ಟಾರಣ್ಯದ ನಡುವೆ ಮಧ್ಯಭಾಗದಲ್ಲಿ ಭಾಳ ಪ್ರಶಸ್ತವಾಗಿ ಚೆನ್ನಾಗಿ ಒಳ್ಳೆ ಎನರ್ಜಿ ಇರುವಂಥ ಜಾಗ ಕೇಂಚಿಧಾಮ್. ನಾವೊಂದು 3 ದಿನ ಅಲ್ಲೇ ಇದ್ವು. ಆ ಆಶ್ರಮದಲ್ಲಿ ಸಾಮಾನ್ಯವಾಗಿ ಒಂದಿನಕ್ಕೆ ಹೆಚ್ಚು ಅಲ್ಲಿ ಉಳಿಲಿಕ್ಕೆ ಅವಕಾಶ ಕೊಡಲ್ಲ. ಹೊರಗೆ ಉಳಿಬಹುದು, ನೋಡ್ಲಿಕ್ಕೆ ಬೇಕಾದ್ರೆ ಪ್ರತಿದಿನ ಬರಬಹುದು. ಆದರೆ ವಿಶೇಷವಾದ ಕಾರಣದಿಂದಾಗಿ ಒಂದು 3-4 ದಿನಗಳ ಕಾಲ ಅವರ ಆಶ್ರಮದಲ್ಲಿ ಅಲ್ಲೇ ಉಳಿಯುವಂಥ ಅವಕಾಶ ಸಿಕ್ಕಿತ್ತು. ಓಹೋ, ಯಾರು ಬೇಕಾದ್ರೂ ಹೋಗ್ಬೋದಾ? ಯಾರು ಬೇಕಾದರೂ ಹೋಗ್ಬೋದು. ಆದರೆ ಉಳಿಯೋ ಅವಕಾಶ ಸಾಮಾನ್ಯ ನನಗೆ ಗೊತ್ತಿದ್ದ ಹಾಗೆ ಇಲ್ಲ. ಆದರೆ ಹೊರಗಡೆ ಅದಕ್ಕೆ ಬೇರೆ ಕಾಟೇಜ್ಗಳು, ಬೇರೆ ಬೇರೆ ವ್ಯವಸ್ಥೆಗಳಿದೆ. ಅಲ್ಲಿ ಉಳಿದು ಪ್ರತಿದಿನ ಹೋಗ್ಬೋದು, ಏನು ತೊಂದರೆ ಇಲ್ಲ. ಅಲ್ಲೆಲ್ಲ ಪ್ರಸಾದದ ವ್ಯವಸ್ಥೆ ಎಲ್ಲವೂ ಇರ್ತದೆ. ಏನಾಗುತ್ತಲ್ಲ ಆಶ್ರಮದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ? ಅವರು ಅವರದೇ ಆದಂಥ ಪೂಜೆ. ನಿಮ್ಮ ಕರೋಲಿ ಅವರು ಏನು ಹೇಳಿದ್ರೋ ಗೊತ್ತಿಲ್ಲ, ಬಾಬಾ ಏನು ಹೇಳಿದ್ರು. ಆದರೆ ಇವರು ಮಾತ್ರ ಎಂದಿನಂತೆ ಬೆಳಗ್ಗೆ, ಸಂಜೆ, ಮಧ್ಯಾಹ್ನ ಅಲ್ಲಿ ತುಂಬ ದೇವತೆಗಳನ್ನು ಪ್ರತಿಷ್ಠೆ ಮಾಡಿದ್ದಾರೆ. ನಿಮ್ಮ ಕರೋಲಿ ಬಾಬಾ ಅವರು ವಿಶೇಷವಾಗಿ ಹನುಮಂತನದು, ವಿಷ್ಣುವಿನದು ಈ ರೀತಿ, ಲಕ್ಷ್ಮಿದು ಈ ರೀತಿಯಾಗಿ ಅಲ್ಲಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆಗಳಾಗ್ತವೆ. ಆದರೆ ನಾವು ಹೋಗಿದ್ದು ಪೂಜೆಗಳಲ್ಲಿ ಭಾಗವಹಿಸಲಿಕ್ಕಲ್ಲ. ನನಗೆ ಧ್ಯಾನವೇ ಮುಖ್ಯ ಆಗಿರೋ ಕಾರಣದಿಂದಾಗಿ ಅವರ ಒಂದು ಸಮಾಧಿ ಅಲ್ಲ, ಆದರೆ ಅವರ ಭಾವ ಸಮಾಧಿ ಇದೆ ಅಲ್ಲಿ. ಅವರ ಸಮಾಧಿ ಆಗಿದ್ದು ನನಗೆ ಗೊತ್ತಿರೋ ಹಾಗೆ ಬೃಂದಾವನದಲ್ಲಿ. ಆದರೆ ಭಾವ ಸಮಾಧಿ ಅಂದರೆ ಅವರ ಒಂದು ಮೃತ್ತಿಕೆಯನ್ನು ಏನು ಬೇಕಾದರೂ ಹೇಳ್ಬೋದು, ಅದರ ಶಕ್ತಿಯನ್ನು ತಂದು ಅಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಹೇಗೆ ರಾಯರ ಮಠದಲ್ಲಿ ಮಾಡ್ತಾರೆ, ಮೃತ್ತಿಕೆಗಳನ್ನು ತಂದು ಅಲ್ಲಲ್ಲಿ ಮಠವನ್ನು ಸ್ಥಾಪನೆ ಹೇಗೆ ಮಾಡ್ತಾರೆ, ಹಾಗೆ ಭಾವ ಸಮಾಧಿ ಅಂದರೆ ಅವರ ಸಮಾಧಿ ಒಂದಿದ್ದರೆ ಬೇಕು ಅಂದ ಕಡೆಗಳಲ್ಲಿ ಅವರ ಮೃತ್ತಿಕೆಯನ್ನು ಇಟ್ಟು ಅವರ ಸಮಾಧಿ ಮಾಡಿದ ಜಾಗದ ಮಣ್ಣನ್ನು, ಭಸ್ಮವನ್ನು ಈ ಥರದ್ದು ತಂದು ಅಲ್ಲಿ ಪ್ರತಿಷ್ಠೆ ಮಾಡಿ ಅವರ ಮೂರ್ತಿಯನ್ನು ಪ್ರತಿಷ್ಠೆ ಮಾಡ್ತಾರೆ. ಅಲ್ಲಿ ಕೂತಾಗ ಹೇಗೆ 2013ರಲ್ಲಿ ಆ ಒಂದು ಎನರ್ಜಿ ಆಯಿತೋ ಅಷ್ಟು ಆಗದೇ ಇದ್ದರೂ ಅದರ ಅರ್ಧ ಭಾಗದಷ್ಟು ಗಂಟೆಗಟ್ಟಲೆ ಇಡೀ ದೇಹದಲ್ಲಿ ಧಾರಾಕಾರವಾಗಿ ಕಣ್ಣೀರು ಬರ್ತಾ ಇದೆ. ಇಡೀ ಬಟ್ಟೆಯನ್ನೆಂದು ಹೋಗುವಷ್ಟು, ಮತ್ತು ಇಡೀ ಚೈತನ್ಯ ದೇಹದಲ್ಲಿ ಒಂದು ವೈಬ್ರೇಷನ್, ಒಂದು ಎನರ್ಜಿ ಓಡಾಟ ಇಡೀ ದೇಹದಾದ್ಯಂತ. ಅದು ಗಂಟೆಗಳ ಕಾಲ 4 ದಿನ ಕೂತಾಗೆಲ್ಲ ಒಳಗಡೆ ಒಂದು ಸಂಚಲನ, ಒಳಗಡೆ ಒಂದು ಬೇರೆಯದೇ ಆದಂಥ ಭಾವಸ್ಥಿತಿ. ಅದನ್ನು ಅನುಭವಿಸಬೇಕು. ನನ್ನ ಜೊತೆ ನನ್ನ ಒಬ್ಬ ಶಿಷ್ಯನೂ ಬಂದಿದ್ದ. ಆತನೂ ಹೇಳ್ದ, ನನಗೂ ಹೀಗಾಯಿತು ಗುರುಗಳೇ ಅಂತ. ಅಂದರೆ ಆ ಚೈತನ್ಯ ಎಷ್ಟು ಗಟ್ಟಿಯಾಗಿದೆ ಅನ್ನಲಿಕ್ಕೆ, ಆ ಶಕ್ತಿಯ ಸ್ಥಾನ ಕೇಂಚಿಧಾಮ್ ಎಷ್ಟು ಚೆನ್ನಾಗಿದೆ ಅನ್ನಲಿಕ್ಕೆ ಇದು ಒಂದು ಉದಾಹರಣೆ ಆಗಬಹುದು. ಜನಸಾಮಾನ್ಯರಿಗೂ ಇದೇ ಅನುಭವ ಆಗತ್ತಾ? ನೋಡಿ, ಪ್ರತಿಯೊಬ್ಬರಿಗೂ ನಾವು ಇವತ್ತಿಗೆ ತಕ್ಕಂತೆ ಹೇಳೋದಿದ್ರೆ ಆ ಫ್ರೀಕ್ವೆನ್ಸಿಗೆ ನಿಮ್ಮ ಮನಸ್ಸನ್ನು ಕರ್ಕೊಂಡು ಹೋದರೆ ಈ ತಳಮಳಗಳು, ಈ ದ್ವೇಷ, ಈ ಅಸೂಯೆ, ಈ ಅತಿಯಾದ ಕಾಮುಕತೆ ಸ್ವಲ್ಪನಾದರೂ ಕಡಿಮೆ ಆದರೆ, ನಾನು ಹೇಳಿದಾಗೆ ಚಿತ್ತಶುದ್ಧಿ ಅಂತ ಹೇಳಿದ್ನಲ್ಲ, ನೀರು ಕಶ್ಮಲವಾಗೋಗಿದೆ, ಅದು ತಿಳಿಯಾದರೆ ಪ್ರತಿಯೊಬ್ಬಂಗೂ ಈ ಅನುಭವ ಆಗ್ತದೆ, ಆಗಲೇಬೇಕು. ನೈಸ್. ಕುಂಡಲಿನಿ ದೀಕ್ಷೆ ತೊಗೊಂಡ್ಮೇಲೆ ಏನಾಗುತ್ತೆ ಗುರುಗಳೇ? ಅಂದರೆ ಎಷ್ಟು ದಿವಸದ ದೀಕ್ಷೆ ಅದು, ಎಷ್ಟು ದಿವಸದ ಪ್ರಾಕ್ಟೀಸ್ ಅದು ಅವೇಕ್ನಿಂಗ್ ಆಗುತ್ತೆ ಅಂತ ಅಲ್ಲಿವರೆಗೂ ನೋಡೋದಕ್ಕೆ? ಹಾಂ, ನೋಡಿ, ನಾವು ಕ್ರಿಯೆ ಕಲಿಬೇಕಾದ್ರೆ 7ನೇ ದಿನದಷ್ಟರಲ್ಲಿ ಅವರಿಗೆ ಒಂದು ಎನರ್ಜಿ ಫೀಲ್ ಆಗ್ತದೆ. ಇದುವರೆಗಿನ ಪ್ರಕಾರ ಒಂದು 80-90% ಅಂತ ಹೇಳಬಹುದು. 90% ಅಷ್ಟು ಜನಕ್ಕೆ ಅವನು ನಂಬಲ್ಲ ಅಂತ ಹೇಳಿದವ್ರಿಗೂ ಒಂದು ಎನರ್ಜಿ ಫೀಲ್ ಅಂತೂ ಆಗಿದೆ. ಮತ್ತು ಅದನ್ನು ಪ್ರತಿಯೊಬ್ಬರು ಹೇಳ್ತಾರೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ. ಆದರೆ ಕುಂಡಲಿನಿ ದೀಕ್ಷೆ ಆದಾಗ ನಾನು ಇತ್ತೀಚೆಗೂ ಕೆಲವ್ರಿಗೆ ಕೇಳಿದೆ, ದೀಕ್ಷೆ ತಗೊಳ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ, ಆದರೆ ಏನು ಉಪಯೋಗ? ನಾವು ಏನಂತ ಹೇಳಿದ್ರೆ, ಉಪಯೋಗ ಇಲ್ಲ ಅಂದರೆ ನಾನು ಯಾವುದನ್ನು ಮುಂದುವರ್ಸಲ್ಲ. ನೀವು ಫಸ್ಟು ಕೇಳ್ತೀರಾ ಯಾರು ಬಂದರೆ ದೀಕ್ಷೆ ಕೊಡಿ ಅಂತ? ನೀವು ಅವರನ್ನು ಹೇಗೆ ಪರೀಕ್ಷೆ ಮಾಡ್ತೀರಾ? ಇಲ್ಲ, ದೀಕ್ಷೆಗೆ ಯಾರನ್ನು ಪರೀಕ್ಷೆ ಮಾಡಲ್ಲ. ಯಾರು ಬೇಕಾದರೂ ಮುಕ್ತ ಅವಕಾಶ ಇದೆ. ಈಗ 100 ಜನ ಶಕ್ತಿಕ್ರಿಯೆಗೆ ಬಂದರೆ ಕುಂಡಲಿನಿ ದೀಕ್ಷೆಗೆ ಅಷ್ಟು ಜನ ಬರಲ್ಲ. ಯಾಕೆ? ಅದು ಗೊತ್ತಿಲ್ಲ.
ಅಂದರೆ ಕೆಲವು ಸತಿ ಹೆದರ್ತಾರ ಕುಂಡಲಿನಿ ಅಪ್ಪ ಇರಬಹುದು ಬಹುಶಃ. ಮತ್ತು ಒಂದು ದಿನ ಇರಬೇಕು, ಒಂದು ಕಡೆ ಒಂದು ಜಾಗದಲ್ಲಿ ಇರ್ತೀವಿ ಮತ್ತು ಅದಕ್ಕೆ ಬಹುಶಃ ಅದಕ್ಕೆ ಸಮಯ ಆಗದೇ ಇರಬಹುದು, ಅಥವಾ ಅಷ್ಟು ಸಾಧನೆ ನನ್ನ ಕೈಲಿ ಸಾಧ್ಯ ಆಗಲ್ಲ ಅಂತಲೂ ಕೆಲವ್ರಿಗೆ ಅನಿಸಬಹುದು. ಬೇರೆ ಬೇರೆ ಕಾರಣಗಳಿರಬಹುದು. ಯಾಕೆ ಬರಲ್ಲ ಅಂತ ನಾವು ಯಾರನ್ನೂ ಕೇಳಲ್ಲ.